ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಗ್ತಾ ಇರುವಂಥ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಒಂದಿಷ್ಟು ಎಪಿಸೋಡ್ನಲ್ಲಿ ಕಲಾಸಿಪಾಳ್ಯದ ಸಿನಿಮಾದ ಬಗ್ಗೆ ಪದೇ ಪದೇ ಹೇಳ್ತಾನೆ ಬಂದಿದ್ದೀವಿ. ರಾಜಧಾನಿ ಬೆಂಗಳೂರಾಗೆ ಮೈಸೂರಿನಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಸಿಗ್ತಾ ಇದೆ, ಪ್ರಸನ್ನ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ, ಬೆಳಗ್ಗೆ 6 ಗಂಟೆ ಫ್ಯಾನ್ ಶೋ ಈಗಾಗಲೇ ಸೋಲ್ಡ್ ಔಟ್ ಆಗಿದ್ದೀವಿ, ಎಲ್ಲವನ್ನೂ ಹಿಡಿದೀವಿ. ಈ ವಿಚಾರ ಪಕ್ಕಕ್ಕಿಡೋಣ. ಇವತ್ತಿನ ಎಪಿಸೋಡ್ನಲ್ಲಿ ರಾಜಧಾನಿ ಬೆಂಗಳೂರಿನ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಈಗಾಗಲೇ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿದೆ. ಆ ಚಿತ್ರಮಂದಿರಗಳು ಯಾವ್ಯಾವುದು ಅದನ್ನು ನೋಡ್ಕೊಂಬರೋಣ. ಮೊದಲಿಗೆ ಈಗಾಗಲೇ ಹೇಳಿದಂತೆ ನರ್ತಕಿ ಚಿತ್ರಮಂದಿರ 4 ಆಟ, ಜೊತೆಗೆ ಗಾಂಧಿನಗರದ AMB ಕಪಾಲಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನವನ್ನು ಕಾಣಲಿದೆ. ಮಧ್ಯಾಹ್ನ 1:10 ಪ್ರದರ್ಶನ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಈ ಮೂಲಕ ಗಾಂಧಿನಗರದಲ್ಲಿ ಈ ಸಿನಿಮಾಗೆ ಸಿಕ್ಕಿರೋದು ಬರೋಬ್ಬರಿ 2 ಚಿತ್ರಮಂದಿರ. ಇನ್ನು ಪ್ರಸನ್ನ ಮೊದಲ ದಿನ 6 ಪ್ರದರ್ಶನ, ಬೆಳಗ್ಗೆ 6:05 ಫ್ಯಾನ್ ಶೋ ಇದೆ, ಇದೀಗಾಗಲೇ ಸೋಲ್ಡ್ ಔಟ್. ಇನ್ನು ವೈಭವ ವೈಷ್ಣವ ಉತ್ತರಹಳ್ಳಿ, ಇಲ್ಲಿ ದಿನ 3 ಆಟ. 3 ಆಟ ಅಂತ ಹೇಳಿದ್ರೆ ಬೆಳಗ್ಗೆ 6:30 ಫ್ಯಾನ್ ಶೋ ಇದೆ. ಅದನ್ನು ಹೊರತುಪಡಿಸಿ ರೆಗ್ಯುಲರ್ ಆಗಿ 2 ಪ್ರದರ್ಶನ, ಮಧ್ಯಾಹ್ನ ಹಾಗೆ ರಾತ್ರಿಯ ಪ್ರದರ್ಶನ. ಫ್ಯಾನ್ ಶೋಗೆ ನೋಡಿ ಟಿಕೆಟ್ಗಳು ಅಲ್ಲಲ್ಲಿ ಬುಕ್ಕಿಂಗ್ ಆಗಿದೆ. ಯಾಕಂತ ಹೇಳಿದ್ರೆ ಇದು ಈಗಷ್ಟೇ ತನ್ನ ಬುಕ್ಕಿಂಗನ್ನು ಓಪನ್ ಮಾಡ್ಕೊಂಡಿರೋದು, ಹೀಗಾಗಿ ಕೊನೆಗಳಿಗೆಯಲ್ಲಿ ಬುಕ್ಕಿಂಗ್ ಆಗುತ್ತೆ. ಇನ್ನು ವಜ್ರೇಶ್ವರಿ ಚಿತ್ರಮಂದಿರ, ಈ ಚಿತ್ರಮಂದಿರದ ಬಗ್ಗೆ ಹೇಳಿದ್ದೆ ಕಳೆದ ಎಪಿಸೋಡ್ನಲ್ಲಿ. ಬೆಳಗ್ಗೆ 10:30 ಪ್ರದರ್ಶನ, ದೊಡ್ಡ ಆಡಿಟೋರಿಯಂ ಕೊಟ್ಟಿದ್ದಾರೆ, ಮತ್ತೆ 2 ಸಣ್ಣ ಆಡಿಟೋರಿಯಂ. ಇದು ಇತ್ತೀಚೆಗಷ್ಟೇ ರಿನಿವೇಶನ್ ಆಗಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಆಗಿದೆ. 2 ಪರದೆ ಇದೆ. ಕಾಮಾಖ್ಯ 2 ಆಟ, ಭಾರತಿ ಜಾಲಹಳ್ಳಿ ಕ್ರಾಸ್ನಲ್ಲಿದೆ, ಇಲ್ಲಿ 2 ಆಟ. ಅಶೋಕ ಚಿಕ್ಕಬಾಣವರ, ಇಲ್ಲಿ ರಾತ್ರಿ 10 ಗಂಟೆಗೆ ಒಂದು ವಿಶೇಷ ಪ್ರದರ್ಶನ. ಸಿದ್ದೇಶ್ವರ ಬೆಳಗ್ಗೆ 6:15 ಪ್ರದರ್ಶನ ಇತ್ತು, ಇದೀಗ ಹೆಚ್ಚುವರಿಯಾಗಿ 2 ಪ್ರದರ್ಶನ ಆಗಿದೆ. ಮಧ್ಯಾಹ್ನದ ಆಟ ಆಗಿ ರಾತ್ರಿ ಆಟ. ಇನ್ನು ನೆಲಮಂಗಲದ ರೂಪ, ಇಲ್ಲಿ ದಿನ 3 ಆಟ. ಸುಂಕದಗಟ್ಟೆ ಮೋಹನ್ ಚಿತ್ರಮಂದಿರ, ಇಲ್ಲಿ ದಿನ 5 ಆಟ. 5 ಆಟ ಕೂಡ ಇದೇ ಸಿನಿಮಾ. ಮೋಹನ್ ಚಿತ್ರಮಂದಿರದವರು ದರ್ಶನ್ ಅವರ ಸಿನಿಮಾಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ರಿಲೀಸ್ ಆದ ಎಲ್ಲ ಸಿನಿಮಾಗಳು ಮೋಹನ್ ಚಿತ್ರಮಂದಿರದಲ್ಲೂ ಕೂಡ ಬಿಡುಗಡೆಯಾಗಿದೆ. ಭರ್ಜರಿಯಾದ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು. ಮೋಹನ್ ಚಿತ್ರಮಂದಿರದಲ್ಲಿ ಅತಿ ಹೆಚ್ಚಲ್ಲ 99% ಕನ್ನಡ ಸಿನಿಮಾಗಳೇ. ಅಲ್ಲೆಲ್ಲೋ 1-2 ಪರಭಾಷಾ ಸಿನಿಮಾಗಳು ಬಂದಿರ್ಬೋದೇನೋ. ಇರಲಿ, ಈ ವಿಚಾರ ಪಕ್ಕ ಕೇಳೋಣ. ಇನ್ನು ದೊಡ್ಡಬಳ್ಳಾಪುರ ವೈಭವ್ ಚಿತ್ರಮಂದಿರ, ಇಲ್ಲಿ ದಿನ 3 ಆಟ. ಯಶವಂತಪುರದ ಗೋವರ್ಧನ, ದಿನ 4 ಆಟ. ಇದೇ ಗೋವರ್ಧನ್ ಚಿತ್ರಮಂದಿರದಲ್ಲಿ ಕಲಾಸಿಪಾಳ್ಯ ಸಿನಿಮಾ 2004ರಲ್ಲಿ ದಾಖಲೆ ಪ್ರದರ್ಶನವನ್ನು ಕಂಡಿತ್ತು. ಒಂದು ಕಾಲದಲ್ಲಿ ಗೋವರ್ಧನ್ ಚಿತ್ರಮಂದಿರ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಪ್ರಸ್ತುತ ಗೋವರ್ಧನ್ ಚಿತ್ರಮಂದಿರಕ್ಕೆ ಹೋಗುವವರ ಸಂಖ್ಯೆ ತುಂಬಾನೇ ಕಡಿಮೆ ಆಗಿದೆ. ಯಾಕಂತೇಳಿದ್ರೆ ಆ ಕಡೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, ಈ ಕಡೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಇದರ ಪಕ್ಕದಲ್ಲಿದ್ದ ಉಲ್ಲಾಸ್ ಚಿತ್ರಮಂದಿರ ಇತ್ತೀಚೆಗೆ ಡೆಮಾಲಿಷನ್ ಆಗೋಯ್ತು. ಉಲ್ಲಾಸ್ ಚಿತ್ರಮಂದಿರದ ಬಗ್ಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೆ. ಇರಲಿ, ಈ ವಿಚಾರವನ್ನು ಪಕ್ಕ ಕೇಳೋಣ. ಪ್ರಸ್ತುತ ಕೂಡ ಹೌಸ್ಫುಲ್ ಆಗುತ್ತೆ ಅಂತಹ ಅತ್ಯದ್ಭುತ ಸಿನಿಮಾ ಬಂದಾಗ ಅಷ್ಟೇ. ಕಾರಣ ಬೇರೆ ಎಲ್ಲೂ ಟಿಕೆಟ್ ಸಿಗಲ್ಲ, ಕೊನೆಗಳಿಗೆಯಲ್ಲಿ ಗೋವರ್ಧನೆ ಅನಿವಾರ್ಯ ಆಗಿರುತ್ತೆ. ಹೀಗಾಗಿ ಗೋವರ್ಧನ್ ಆ ಸಂದರ್ಭದಲ್ಲಿ ಹೌಸ್ಫುಲ್ ಆಗೋದು. ಇರಲಿ, ಇನ್ನು ರಾಜಗೋಪಾಲ್ ನಗರದಲ್ಲಿರುವ ಮಾರುತಿ ಚಿತ್ರಮಂದಿರ 2 ಆಟ. ವಿನಾಯಕ ಆರೋಹಳ್ಳಿ, ಇಲ್ಲಿ ದಿನ 4 ಆಟ. ಗೋಪಾಲನ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಸಿರ್ಸಿ ಸರ್ಕಲ್ನಲ್ಲಿದೆ, ಇಲ್ಲಿ 1 ಆಟ. ವೀರಭದ್ರೇಶ್ವರ ಕಮಲನಗರ, ಇಲ್ಲಿ ದಿನ 3 ಆಟ. ಹಾಗೆ ನವರಂಗ ಚಿತ್ರಮಂದಿರದಲ್ಲಿ ಸಂಜೆ 4 ಗಂಟೆಗೆ ಒಂದು ಪ್ರದರ್ಶನ. ಒಟ್ಟು ಸದ್ಯಕ್ಕೆ ಇಷ್ಟು ಚಿತ್ರಮಂದಿರಗಳು ರಾಜಧಾನಿ ಬೆಂಗಳೂರಿನಲ್ಲಿ ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡಿಕೊಂಡಿದೆ. ಮತ್ತೊಂದಿಷ್ಟು ಚಿತ್ರಮಂದಿರಗಳು ಸೇರ್ಪಡೆಯಾಗುತ್ತೆ, ಮತ್ತೊಂದಿಷ್ಟು ಪ್ರದರ್ಶನಗಳು ಇದೇ ಚಿತ್ರಮಂದಿರದಲ್ಲಿ ಆಡ್ ಆಗುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಒಟ್ಟಿನಲ್ಲಿ 2004ರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆದ ಈ ಸಿನಿಮಾ ಈ ಬಾರಿ ರಿಲೀಸ್ನಲ್ಲಿ ಯಾವ ರೀತಿ ಅಬ್ಬರಿಸುತ್ತೋ ಕಾದು ನೋಡಬೇಕು. ನೀವು ಈ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು ಅಂತ ಇದ್ರೆ ಯಾವ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡ್ತೀರಾ? ಆ ಚಿತ್ರಮಂದಿರ ಯಾವ ಊರಿನಲ್ಲಿದೆ? ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.